ನಟ ರೂಪೇಶ್ ಶೆಟ್ಟಿ ಹಾಗೂ ನಟಿ ಜಾನ್ವಿ ಅಭಿನಯದ ಅಧಿಪತ್ರ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ಹೋಟೆಲ್ ಶುಭಂನಲ್ಲಿ ನಡೆಸಲಾಯಿತು. ಅಧಿಪತ್ರ ಚಿತ್ರವು ಫೆಬ್ರವರಿ 7ರಂದು ತೆರೆ ಕಾಣಲಿದ್ದು, ಕರಾವಳಿ ಸಂಸ್ಕೃತಿಯಾದ ಹುಲಿ ಕುಣಿತ, ಯಕ್ಷಗಾನ, ದೈವಾರಾಧನೆಯ ಕಥಾವಸ್ತುವನ್ನು ಹೊಂದಿದೆ. ಶೆಟ್ಟಿ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಚಿತ್ರದಲ್ಲಿ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಉದ್ಘಾಟಿಸಬೇಕಾಗಿ ವೇದಿಕೆ ಚಿತ್ರದ ಟ್ರೇಲರ್ ಲಾಂಚ್ ಇವೆಂಟ್ ನಾಯಕಿ ಇಡೀ ಚಿತ್ರತಂಡ ನಮ್ಮನ್ನೆಲ್ಲ ಆಗಲಿ ಅನೇಕ ವರ್ಷಗಳಾಗಿದ್ರು ಕೂಡ ನಮ್ಮೆಲ್ಲ ಅವರನ್ನ ಈ ಸಂದರ್ಭದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ತಿಳ್ಕೋಬಹುದು ಚಿತ್ರವು ಇಡೀ ಶಿವಮೊಗ್ಗದ ಜನತೆಯ ಪರವಾಗಿ ಆಲ್ ದ ಬೆಸ್ಟ್ ಹೇಳ್ತಾರೆ. ಒಂದು ಹುಲಿ ಇರ್ತದೆ. ಪ್ರೊಡ್ಯೂಸರ್ ಕುಲ್ದೀಪ್ ರಾಘವ್, ಲಕ್ಷ್ಮೀಗೌಡ. ರೂಪೇಶ್ ಶೆಟ್ಟಿ ಈ ಚಿತ್ರದಲ್ಲಿ ಕಾಕಿ ತೊಟ್ಟಿದ್ದು, ಜಯಂತ್ ಶೆಟ್ಟಿ ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ. ಬೆಳಕು ಫಿಲ್ಮ್ಸ್ ಅಡಿಯಲ್ಲಿ ಕಾರ್ತಿಕ್ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ, ಶ್ವೇತಾ ರವಿಚಂದ್ರ ಶೆಟ್ಟಿ ಕೂಡ ಸಹ ನಿರ್ಮಾಪಕರಾಗಿ ಸಾಥ್ ಕೊಟ್ಟಿದ್ದಾರೆ. ಈಗಾಗಲೇ ಟೀಸರ್ ಹಾಗೂ ಹಾಡಿನ ಮೂಲಕ ಗಮನ ಸೆಳೆದಿರುವ ಅಧಿಪತ್ರ ಸಿನಿಮಾ ಫೆಬ್ರವರಿ 7ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ನಾನು ಶಿವಮೊಗ್ಗದಲ್ಲಿ ನನಗೆ ಡೈರೆಕ್ಟರ್ ಹೇಳಿದ್ರು ಪ್ರೆಸ್ ಮೀಟ್ ಇರುತ್ತೆ ಅಷ್ಟೇ ಅಂತ. ಇಷ್ಟೊಂದು ಜನ ಬಂದಿದ್ದೀರಾ, ಒಂದು ಟ್ರೈಲರ್ ರಿಲೀಸ್ ಕಾರ್ಯಕ್ರಮವನ್ನ ನಿಮ್ಮ ಊರಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ರೆ ಅದಕ್ಕೆ ಮೊದಲನೇದಾಗಿ ಶಿವಮೊಗ್ಗದ ಎಲ್ಲಾ ಜನತೆಗೆ ಥ್ಯಾಂಕ್ ಯು ಸೋ 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 ಮಚ್ ನಿಮ್ಮ ಪ್ರೀತಿಗೆ. ಅಂಡ್ ಬಂದಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ. ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಆಲ್ರೆಡಿ ಟ್ರೈಲರ್ ಮಾತಾಡಿದೆ ಅಂತ ಅನ್ಕೋತೀನಿ. ಆಲ್ರೆಡಿ ಯೂಟ್ಯೂಬ್ ಅಲ್ಲಿಯೂ ಅದು ಏರ್ ಆಗಿದೆ. ಇಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಜಯಂತ್ ಶೆಟ್ಟಿ ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಆ ನಂತರದಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಲೇಖಕರನ್ನ, ಅದರಲ್ಲೂ ಹೆಚ್ಚಾಗಿ ರಾಜಕಾರಣಿಗಳನ್ನ ಕೊಟ್ಟಿರುವಂತಹ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಟ್ರೈಲರ್ ಲಾಂಚು ನಮ್ಗೆ ಶಿವಮೊಗ್ಗದಲ್ಲಿ ಮಾಡಬೇಕು ಅಂತ ಇರ್ಲಿಲ್ಲ, ಬಟ್ ಇಲ್ಲ, ಶಿವಮೊಗ್ಗದಲ್ಲೇ ನಾವು ಮಾಡಬೇಕು. ಯಾಕಂದ್ರೆ ಇದು ಕರಾವಳಿ ಕಥೆ ಆಗಿರೋದ್ರಿಂದ ನಾವು ಕೇವಲ ಮಂಗಳೂರು ದಕ್ಷಿಣ ಭಾಗದ ಮಾತ್ರ, ಅಂದ್ರೆ ದಕ್ಷಿಣ ಕನ್ನಡ ಭಾಗದ ಮಾತ್ರ ಸೀಮಿತ ಅಲ್ಲ, ಇದು ಕರ್ನಾಟಕಕ್ಕೆ ಎಲ್ಲ ಕಡೆ ಪಸರಿಸಬೇಕಾದಂತಹ ಒಂದು ಕಥೆ ಅಂತ ಹೇಳಿ ಭಾವಿಸಿ ನಾವು ಶಿವಮೊಗ್ಗದಲ್ಲಿ ಈ ಟ್ರೈಲರ್ ಲಾಂಚ್ ನ ಇಟ್ಕೊಂಡ್ವಿ. ಟ್ರೈಲರ್ ನೋಡಿದ್ರಿ, ಆಕ್ಚುಲಿ ಡೈರೆಕ್ಟರ್ ಜಾಸ್ತಿ ಮಾತಾಡಬಾರದು, ಅವರ ಸಿನಿಮಾ ಮಾತಾಡ್ಬೇಕು ಯಾವಾಗಲೂ. ಅದನ್ನ ನಾನು ಯಾವತ್ತು ಬಿಲೀವ್ ಮಾಡ್ತೀನಿ. ರೂಪೇಶ್ ಸರ್ ಆಗಲಿ ಅಥವಾ ಜಾನ್ವಿ ಮೇಡಮ್ ಹೇಳಿದ್ರು ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಈ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ನಮ್ಮ ರೂಪೇಶ್ ಸರ್ ಆಗಿರ್ಬೋದು, ಜಾನ್ವಿ ಮೇಡಮ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾದ ಕುಲ್ದೀಪ್ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಕೋ-ಪ್ರೊಡ್ಯೂಸರ್ ರವಿ ಶೆಟ್ಟಿ ಅವರು, ಸತೀಶ್ ಶೆಟ್ಟಿ ಅವರು ಹಾಗೂ ಕಾರ್ತಿಕ್ ಶೆಟ್ಟಿ ಇವರೆಲ್ಲರ ಬೆಂಬಲ ಹಾಗೂ ನನ್ನ ಟೆಕ್ನಿಷಿಯನ್ಸ್ ಇವರೆಲ್ಲರ ಕಾರಣದಿಂದ ಇಷ್ಟು ಒಳ್ಳೆ ಅದ್ಭುತವಾದ ಕಂಟೆಂಟ್ ಬಂದಿದೆ. ಫೆಬ್ರವರಿ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸತೀಶ್ ಸರ್ ಆಗಿರ್ಬೋದು, ದಿವಾಕರ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಶಾಖಾರಿ ಪಿಕ್ಚರ್ ಪ್ರೊಡ್ಯೂಸರ್ ಆಗಿರುವಂತ ರಾಜೇಶ್ ಸರ್ ಆಗಿರ್ಬೋದು, ಹಾಗೂ ಇನ್ನೂ ಅನೇಕ ಗಣ್ಯರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸರ್. ಸಮಾಜವಾದದ ಒಂದು ಪೀಡಿದು ಇಲ್ಲಿ ಒಂದು ಟ್ರೈಲರ್ ರಿಲೀಸ್ ಮಾಡೋದು ಅಂದ್ರೆ ಆ ಸಿನಿಮಾ 100ಕ್ಕೆ 100 ಭಾಗ ಇಡೀ ಕರ್ನಾಟಕದಲ್ಲಿ ಸಕ್ಸಸ್ ಆಗ್ತದೆ. ಅದಕ್ಕೆ ಯಾವುದೇ ಅನುಮಾನ ಬೇಡ. ಹಲವಾರು ಇಂತಹ ಕಾರ್ಯಕ್ರಮಗಳಲ್ಲಿ ನಾನಿದ್ದೇನೆ. ಕಾಂತಾರದ ಪ್ರಚಾರ ಕೊಡ್ಬೇಕಾದ್ರೂ ಕೂಡ ನಾವಿದ್ವಿ. ಅವತ್ತು ಅನಿಸ್ತಾ ಇತ್ತು ನಮಗೆ ಎಲ್ಲೋ ಒಂದ್ ಕಡೆ ಥ್ರಿಲ್ಲಿಂಗ್ ಇದೆ ಸಿನಿಮಾದಲ್ಲಿ ಅಂತ ಹೇಳಿ. ಅಧಿಪತ್ರ ಸಿನಿಮಾ ನಾನು ಕೂತ್ಕೊಂಡು ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಏನಿದ್ರ ಮೀನಿಂಗ್ ಅಂತ ಹೇಳಿ. ರಾಜ್ಯ ಪತ್ರ ಕೇಳಿದ್ದೇವೆ, ಅಧಿಸೂಚನೆ ಕೇಳಿದ್ದೇವೆ, ಎಲ್ಲೋ ಒಂದ್ ಕಡೆ ಸಸ್ಪೆನ್ಸ್ ಅದರಲ್ಲೂ ಕೂಡ ಇಟ್ಟಿದ್ದಾರೆ. ಅದ್ಭುತವಾಗಿ ಟ್ರೈಲರ್ ಮೂಡ್ ಬಂದಿದೆ. ಈ ಸಿನಿಮಾ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಸಂದೇಹ ಇಲ್ಲ. ಅಧಿಪತ್ರ ಚಲನಚಿತ್ರದ ನಿರ್ದೇಶಕರಾದ ಜಯಂತ್ ಶೆಟ್ಟಿಗೆ, ಕರ್ನಾಟಕದ ಎಲ್ಲ ಜನರ ಹೃದಯವನ್ನ ಗೆದ್ದಿರುವ ಈ ಚಿತ್ರದ ನಾಯಕ ನಟ ರೂಪೇಶ್ ಶೆಟ್ಟಿ ಅವರಿಗೆ, ಜಾನ್ವಿ ಅವರಿಗೆ ಹಾಗೂ ಇಡೀ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ತಿಳಿಸ್ತೀನಿ. ಅಧಿಪತ್ರ ಚಲನಚಿತ್ರ ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಲನಚಿತ್ರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಆ ಚಿತ್ರ ಅತ್ಯಂತ ಯಶಸ್ವಿಯಾಗಲಿ, ಈ ವರ್ಷದ ಯಶಸ್ವಿ ಚಿತ್ರಗಳ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಈ ಚಿತ್ರ ನಿಂತುಕೊಳ್ಳಿ ಅಂತ ನಾನು ಬಯಸ್ತೀನಿ. ಚಿತ್ರದ ಬಗ್ಗೆ ಆ ಚಿತ್ರದ ಶೀರ್ಷಿಕೆ ನಮ್ಮ ಮತ್ತು
ತಾರಾಗಣದ ನಯ ವಿನಯ ಮಾತು ಮತ್ತು ಇದೀಗ ಇಲ್ಲಿ ಪ್ರದರ್ಶನಗೊಂಡ ಅದರ ಟ್ರೈಲರ್ ಇದೇ ಹೇಳುತ್ತೆ. ಇದು ಖಂಡಿತವಾಗಲೂ ಒಂದು ವಿಭಿನ್ನವಾದ ಚಿತ್ರ. ನಾವು ಏನು ಶುಭಾಶಯ ಕೋರ್ತಾ ಇದ್ದೀವಿ ಇದು ನಿಜ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ. ಖಂಡಿತವಾಗ್ಲೂ ಇದು ಅಂತಹ ಒಂದು ಅಂತಃಸತ್ವವನ್ನ ಹೊಂದಿರುವ ಚಿತ್ರ. ಇದು ಯಶಸ್ವಿ ಆಗೋದ್ರಲ್ಲಿ ಎರಡು ಮಾತಿಲ್ಲ.